नमस्कार, अभिवादन स्वीकार करें। मैं रेशमा शेट्टी स्वागत करती हूँ आप सभी का हमारे चैनल पारिक प्रेजेंटेशंस के दांडेली दैनिक समाचार पर। आज तारीख है 6 नवंबर, वार गुरुवार। तो चलिए शुरू करते हैं आज के समाचार। नमस्कार, मैं दिशा आचार्य। श्री भावसार शिंपी समाज दांडेली ने नवनिर्मित मंदिर में श्री विठल रुक्माई भगवान की प्रतिमा स्थापना हेतु शोभा यात्रा निकालकर प्रतिमा को गंगा स्नान कराया। जय राम कृष्ण हरे। 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 साथ में जय राम कृष्ण हरे। कृष्ण साक ಮಾಡ್ರಿ थांबा हो ಮಾತಾಡಿ ಸ್ವಲ್ಪ ಎಲ್ಲರೂ ಸೈಲೆಂಟ್ ಇರ್ರಿ. ಭಾವಸಾರ್ ನಾಮದೇವ್ ಸಿಂಪಿ ಸಮಾಜದ ಅಧ್ಯಕ್ಷರಾದ ನಾನು ಲಕ್ಷ್ಮೀ ಬಸವರಾಜ್ ಬಸ್ಮೆ ಇಂದು ಸುಸಂಧಿಯೊಂದಿಗೆ ನಾನು ನಿಮ್ಮೊಂದಿಗೆ ಹೇಳುವುದೇನೆಂತ ಹೇಳಿದರೆ, ನಾವು ವಿಠಲ್ ರುಕ್ಮಾಯಿ ದೇವಸ್ಥಾನದ ಒಂದು ಉದ್ಘಾಟನೆಯನ್ನು ಮಾಡ್ತಾ ಇದ್ದೇವೆ. ಶ್ರೀ ಪಾಂಡುರಂಗ ರುಕ್ಮಾಯಿ ಅವರನ್ನು ಇಂದು ನಾವು ಲೋಕಾರ್ಪಣೆ ಮಾಡ್ತಾ ಇದ್ದೇವೆ. ಅದಕ್ಕೋಸ್ಕರ ನಾವು ಇವತ್ತು ದಿನಾಂಕ 6/11/2025 ಶುಭ ಮುಂಜಾನೆಯಲ್ಲಿ ಶೋಭಾಯಾತ್ರೆಯನ್ನು ಕೈಗೊಳ್ತಾ ಇದ್ದೇವೆ. ಎಲ್ಲ ಮಹಿಳೆಯರು ಕುಂಭದೊಂದಿಗೆ ಮತ್ತು ಸ್ವಾಮಿಗೆ ಬಂದಂತಹ ಆಭರಣಗಳೊಂದಿಗೆ ನಾವು ಈಶ್ವರ್ ದೇವಸ್ಥಾನದವರೆಗೂ ಹೋಗಿ ಅಲ್ಲಿಂದ ಕುಂಭವನ್ನು ಹೊತ್ತುಕೊಂಡು ನಾವು ನಮ್ಮ ಮತ್ತೆ ವಿಠಲ್ ರುಕ್ಮಾಯಿ ದೇವಸ್ಥಾನದವರೆಗೆ ಬರುವವರಿದ್ದೇವೆ. ತಾವೆಲ್ಲರೂ ಇದಕ್ಕೆ ಸಹಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ನಾಳೆ ದಿನ ಇವತ್ತು ಎಲ್ಲ ಹೋಮ ಹವನಗಳೊಂದಿಗೆ ದೇವರ ಒಂದು ಮೂರ್ತಿಗಳ ಮೆರವಣಿಗೆ ಆಗ್ತದೆ. ಆ ನಂತರ ನಾಳೆಯ ದಿನ ಉದ್ಘಾಟನೆ ಇದೆ, ಪ್ರಾಣ ಪ್ರತಿಷ್ಠಾಪನೆ ಇದೆ. ಆ ಪ್ರಾಣ ಪ್ರತಿಷ್ಠಾಪನೆಯನ್ನು ಸಹ ನಮ್ಮ ಹಬಪರವರು ವಿಠಲ್ ಕಾಟೆಣ್ಣವರ್ ಹಾಗೂ ರುದ್ರಪ್ಪರವರು ನೆರವೇರಿಸಿಕೊಡ್ತಾರೆ. ಹಾಗೆ 4 ಜನ ನಾಲ್ಕು ಜನ ಭಟ್ಟರು ಬಂದು ಪ್ರಾಣ ಪ್ರತಿಷ್ಠಾಪನೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ನಮಗೆಲ್ಲರಿಗೂ ಈ ಒಂದು ಸಂದರ್ಭ ಸುಸಂಧಿಯ ಒಂದು ಸಂದರ್ಭ. ನಾವೆಲ್ಲರೂ ಇದನ್ನು ಅತಿ ಉತ್ಸಾಹದಿಂದ ವಿಜೃಂಭಣೆಯಿಂದ ನಾವು ಈ ಒಂದು ಕಾರ್ಯಕ್ರಮವನ್ನು ಕೈಗೊಳ್ಳೋಣ. ಅದೇ ಥರ 8ನೇ ತಾರೀಕಿನ ದಿನ ಮಹಾಪ್ರಸಾದ ಇರುತ್ತದೆ. ಸಾರ್ವಜನಿಕರೆಲ್ಲರೂ ಬಂದು ಮಹಾಪ್ರಸಾದವನ್ನು ಸ್ವೀಕಾರ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಹೀಗೆ ನಮ್ಮ ಭಾವಸಾರ್ ನಾಮದೇವ್ ಸಿಂಪಿ ಸಮಾಜದಲ್ಲಿ ನಡೆಯುವಂತಹ ಶ್ರೀ ವಿಠಲ್ ರುಕ್ಮಾಯಿ ದೇವಸ್ಥಾನದ ಈ ಒಂದು ಕಾರ್ಯಕ್ರಮವು 3 ದಿನಗಳವರೆಗೆ ನಾವು ಹಮ್ಮಿಕೊಂಡಿರುತ್ತೇವೆ. ಸಾರ್ವಜನಿಕರು, ಬಂದಂತಹ ಸಂತರು, ಸಮಾಜದ ಗುರು ಹಿರಿಯರು, ಸಮಾಜ ಬಾಂಧವರು, ಮಹಿಳೆಯರು ಎಲ್ಲರೂ ಸಹಕಾರದಿಂದ ಈ ಒಂದು ಕಾರ್ಯವನ್ನು ಕೈಗೊಳ್ಳೋಣ ಅಂತ ಹೇಳಿ ತಮಗೆಲ್ಲರಿಗೂ ನಾನು
जय राम कृष्ण हरी, जय राम कृष्ण हरी, जय 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 राम कृष्ण हरी. राम कृष्ण हरे, 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 जय राम कृष्ण हरे, जय राम कृष्ण हरे, जय राम. अवतार पांडुरंग नाव ठेवेल ज्ञानी आरती राजा महाकैवल तेजा सेवते संत मानु वेदल माता आरती राजा प्रगट गोई बोले विश्व ब्रह्मचारी नाथनी पायी मस्तक ठेविले आरती राजा महाकैवल तेजा सेवते संत मानु वेदल माता आरती राजा प्रेमालिंगन अनंत कोशे भगवान जीनु विठाल कुमार डोबा राम ಎಲ್ಲ ಶಾಂತಿ ಎರಡು ಲೈನ್ ಮಾಡ್ರಿ
नमस्कार, मैं कांचना कांबळे। सरकार द्वारा दिए जाने वाले गृहलक्ष्मी योजना के तहत जिन जिन महिलाओं को इसका लाभ नहीं मिल रहा था, उनके कागजात NPCI के तहत सही किए गए। ಮಾಡಿದ್ದೀರಾ ಜರ ಸ್ವಲ್ಪ ಕೊಟ್ಬಿಟ್ರಿ ಸ್ಟೆಪ್ಲೈಸರ್ ಹೊಡ್ತು ಮೇಡಮ್ ಅದೇ ಮಾಡಿದ್ದೀರಲ್ಲ ಸೊ ಮಾಡಿದ್ದೆಲ್ಲ ಸೆಟ್ ಮಾಡಿ ಮೇಡಮ್ ಹತ್ರ ನಮಸ್ಕಾರ. ಇವತ್ತು ನಮ್ಮ NPCI ಬ್ಯಾಂಕ್ ಖಾತೆಗೆ NPCI ಮಾಡುವಂಥ ಒಂದು ಶಿಬಿರೇನು ಹಮ್ಮಿಕೊಂಡಿದ್ವಿ. ಇದರಲ್ಲಿ 25ಕ್ಕಿಂತ ಹೆಚ್ಚಿನ ಜನರು NPCI ಮಾಡಿದ್ದೇವೆ. ಕೆಲವೊಂದು ಆಧಾರ್ ಕಾರ್ಡ್ ಹಾಗೂ ಪಾಸ್ಬುಕ್ದಲ್ಲಿ ಸ್ಪೆಲ್ಲಿಂಗ್ ಒಂದೊಂದು ಶಬ್ದ ಒಂದು ಅಕ್ಷರವನ್ನು ತಪ್ಪಾಗಿದ್ದ ಕಾರಣ ಕೆಲವೊಬ್ರದ್ದು ಇಲ್ಲಿ NPCI ಆಗಿಲ್ಲ, ಅವ್ರಿಗೆ ಬ್ಯಾಂಕಿಗೆ ಕಳಿಸ್ಕೊಟ್ಟಿದ್ದೀವಿ. ಆ ಬ್ಯಾಂಕದಲ್ಲಿ ಅವ್ರು ಸರಿ ಮಾಡಿದ ನಂತರ ಅದು ಸರಿ ಆಗ್ತೈತಿ. ಹಾಗೂ ಕರ್ನಾಟಕ ಬ್ಯಾಂಕ್, ನ್ಯಾಷನಲ್ ಬ್ಯಾಂಕ್, ಕರ್ನಾಟಕ ಬ್ಯಾಂಕ್ ಹಾಗೂ ಕರ್ನಾಟಕ ವಿಕಾಸ್ ಗ್ರಾಮೀಣ ಬ್ಯಾಂಕ್ ಇಂಥ ಬ್ಯಾಂಕ್ದಲ್ಲಿ ಅದೇ ಬ್ಯಾಂಕ್ದಲ್ಲಿ ಮಾಡಬೇಕಾಗ್ತೈತಿ. ಅದು NPCI ಮ್ಯಾಪಿಂಗ್ ನಮ್ಮ ಆ್ಯಪ್ದಲ್ಲಿ ಇಲ್ಲೇ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತೇಳಿ ಅದಕ್ಕಾಗಿ ಅವರನ್ನು ಬ್ಯಾಂಕಿಗೆ ಕಳಿಸ್ಕೊಟ್ಟಿದ್ದೇವೆ. ದಯವಿಟ್ಟು ಬ್ಯಾಂಕ್ ಮ್ಯಾನೇಜರ್ಗೂ ನಾವು ವಿನಂತಿ ಮಾಡ್ತೇವೆ, ಅಂಥ ಸಮಸ್ಯೆಗಳು ತಮ್ಮ ಹತ್ರ ಬಂದವಾಗ ಅವರಿಗೆ ಸಹಕರಿಸಿ ಅವರ NPCI ಮಾಡಿಕೊಡ್ಬೇಕಂತೇಳಿ ಈ ಮೂಲಕ ಅವರಿಗೆ ನಾವು ಕೇಳ್ಕೊಳ್ತಾ ಇದ್ದೇವೆ. ಮತ್ತು ಇನ್ನೂ ಜನ 4 ಗಂಟೆವರೆಗೂ ನಮ್ಮ ಶಿಬಿರ ಇದೆ. 4 ಗಂಟೆವರೆಗೂ ಎಷ್ಟು ಫಲಾನುಭವಿಗಳು ಬರ್ತಾರೆ ಎಲ್ಲ ಫಲಾನುಭವಿಗಳ NPCIಯನ್ನು ಮಾಡಿ ಕೊಡುವುದರಲ್ಲಿ ಇಲಾಖೆಯವರು ನಾವು ಸರಿಯಾಗಿ ಸ್ಪಂದಿಸಿ ಅವರ ಒಂದು ಕೆಲಸವನ್ನು ಪೂರ್ತಿಗೊಳಿಸುವ ನಿಟ್ಟಿನಲ್ಲಿ ಯಶಸ್ವಿ ಮಾಡ್ತೇವೆ ಅಂತೇಳಿ ಈ ಮೂಲಕ ತಮಗೆ ಹೇಳಲಿಕ್ಕೆ ಬಯಸ್ತೀವಿ. CDC ಸಿಬ್ಬಂದಿ ಎಲ್ಲ ಬಂದಿದ್ದಾರೆ, ಕಂಪ್ಯೂಟರ್ ಆಪರೇಟರ್ ಇದ್ದಾರೆ. ಈಗ ಕಚೇರಿಯಿಂದ ಸಹಿತ ನಮ್ಮ ಸಿಬ್ಬಂದಿ ವರ್ಗದವರು ಎಲ್ಲರೂ ಬಂದು ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಬಹಳಷ್ಟು ಜನರು ಇನ್ನೂ ಬರಲೇಬೇಕು. ನಾವು ಅವರಿಗಾಗಿ 4 ಗಂಟೆವರೆಗೂ ಕಾಯ್ತೇವೆ. ಸಾರ್ವಜನಿಕರಿಗೂ ಹೇಳ್ತೇನೆ, 4 ಗಂಟೆವರೆಗೂ ಎಲ್ಲರೂ ಬರ್ರಿ ಅಂತೇಳಿ ನಾವು ಹೇಳಿದ್ದೇವೆ. ಫೋನಲ್ಲಿ ಸಿಕ್ಕೋರಿಗೆ ಫೋನು, ಆಮೇಲೆ CDPI ಕಚೇರಿಯಿಂದ ಅಂಗನವಾಡಿ ಟೀಚರ್ಸ್ಗಳಿಗೆ ಅವರಿಗೆಲ್ಲ ಅವ್ರ ಮುಖಾಂತರ ಹೇಳಿಸಿದ್ದೇವೆ. ಫಲಾನುಭವಿಗಳು ಒಬ್ಬೊಬ್ಬರು ಬರ್ತಾ ಇದ್ದಾರೆ. ಅವ್ರು ಹೆಂಗೆ ಬರ್ತಾ ಇದ್ದಾರೆ ಅವ್ರ ಒಂದು ಸಮಸ್ಯೆನ ನಾವು ಬಗೆಹರಿಸಿ ಕಳಿಸ್ತಾ ಇರ್ತೇವೆ. ಈಗ ಈ ಒಂದು ಇಲಾಖೆಗೆ ಮತ್ತು CDPO ಕಚೇರಿಯಿಂದ ಜಿಲ್ಲಾ ಕಚೇರಿಯಿಂದ ಮತ್ತು 2 ಜನ ಬರಬೇಕಾಗಿತ್ತು. ಅವರು ಸಹಿತ ಇಲ್ಲಿ ಬಂದಿಲ್ಲ. ಅವರಿಗೆ ನಾವು ಫೋನ್ ಮುಖಾಂತರ ಒಂದು ಮೆಸೇಜನ್ನು ಕಳಿಸಿ, ಆ್ಯಪ್ ಮುಖಾಂತರ ಮೆಸೇಜನ್ನು ಕಳಿಸಿ ಅಂಥ ದೊಡ್ಡ ಸಮಸ್ಯೆ ಬಂದಲ್ಲಿ ಅದನ್ನು ಸಹ ಬಗೆಹರಿಸ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮವನ್ನು ನಾವು ಯಶಸ್ವಿಗೊಳಿಸ್ತೇವೆ ಅಂತೇಳಿ ಈ ಮೂಲಕ ತಮಗೆ ಹೇಳಿ ಬಯಸ್ತೇನೆ. नमस्कार, मैं माया केकरे। कर्नाटका बहुजन चळवळी संघ ने गांधीनगर में वार्ड नंबर 1 की नगर सभा सदस्य श्रीमती रुक्मिणी S बागड़े जी को सम्मानित किया। इस कार्यक्रम में संघ के संस्थापक राज्याध्यक्ष श्री देवेंद्र मादर जी, नगर सभा अध्यक्ष श्री अशफाक शेख जी, संघ तालुका अध्यक्ष श्रीमती बेबी अंबाड़ी जी व कई गणमान्य व्यक्ति उपस्थित थे।
ದಾಂಡೇಲಿಯ ಪ್ರಥಮ ಧ್ವಜಾದಂತ ಅಕ್ಷಯಗಳಿಗೆ ನಗರದ ಸಮಸ್ತ ಜನತೆಯ ಪರವಾಗಿ ಹಾಗೂ ನನ್ನ ಪರವಾಗಿ ಹಾಗೂ ರುಕ್ಮಿಣಿ ಸಂಜಯ್ ಬಾಳ್ಗೆ ಅವರ ಪರವಾಗಿ ಸ್ವಾಗತ ಮಾಡುತ್ತೇನೆ. ಅವರು ವೇದಿಕೆ ಮೇಲೆ ಬರಬೇಕು. 5 ವರ್ಷಗಳ ಕಾಲ ಸಂಪೂರ್ಣ ಸುರಕ್ಷಿತ ಆಡಳಿತವನ್ನ ನೀಡಿ ಈ ಜನಮೆಚ್ಚುಗೆಗೆ ಕಾರಣರಾದಂತಹ ರುಕ್ಮಿಣಿ ಸಂಜಯ್ ಬಾಗ್ಡೆ ಅವರು ಕೂಡ ವೇದಿಕೆಗೆ ಬರಬೇಕು. ಕರ್ನಾಟಕ ಬಹುಜನ ಚಳವಳಿ ಸಂಘ ಹಾಗೂ ಭೇಟಿಯವರು ಈ ದೇವೇಂದ್ರ ಮಾದರ್ ಕರ್ನಾಟಕ ರಾಜ್ಯ ಬಹುಜನ ಚಳವಳಿಯ ಸಂಘದ ಅಧ್ಯಕ್ಷರಾದಂತಹ ದೇವೇಂದ್ರ ಮಾದರ್ ಅವರು ಕೂಡ ವೇದಿಕೆಗೆ ಬರಬೇಕು. ಅದೇ ರೀತಿಯಾಗಿ ಬೇಬಿ ಯಶವಂತ ಅಂಬಾನಿ ಅವರು ಕೂಡ ವೇದಿಕೆಗೆ ಬರಬೇಕಂತ ಕೇಳ್ಕೊತೇನೆ. ಕಾರಣಾಂತರಗಳಿಂದ ಬರಕ್ ಆಗ್ಲಿಲ್ಲ, ಹೀಗಾಗಿ ಅವ್ರಿಗೂ ಕೂಡ ನಾನು ಇಲ್ಲಿಂದಾನೆ ತುಂಬ ಹೃದಯದ ಸ್ವಾಗತವನ್ನ ಕೋರ್ತೇನೆ. ಈ ಸನ್ಮಾನ ಕಾರ್ಯಕ್ರಮಕ್ಕಿಂತ ಮುಂಚೆ ನಾನು ನನ್ನ ಸಹೋದರಿ ರುಕ್ಮಿಣಿ ಸಂಜಯ್ ಬಾಗ್ಡೆ ಅವರ ಬಗ್ಗೆ 2 ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತೇನೆ. ಒಂದು, ಅಲೆಮಾರಿ ಸಮಾಜ, ಸಿಳ್ಳಿ ಖ್ಯಾತ ಸಮಾಜದಿಂದ ಬಂದು ಇವತ್ತು ದಾಂಡೇಲಿಯಲ್ಲಿ ಜೀವನವನ್ನ ಕಟ್ಟಿಕೊಂಡು ತಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ಪಾತ್ರರಾಗಿದ್ದಾರೆ. ಒಂದು ಟೈಮ್ ಅಲ್ಲಿ ನಾನು ಕೂಡ ನೋಡಿದ್ದೇನೆ ಅಂದ್ರೆ ಸುಮಾರು ಅವಾಗ 10-12 ವರ್ಷದ ನಾನು ಅವರು ತಲೆ ಮೇಲೆ ಬುಟ್ಟಿಯನ್ನು ಇಟ್ಕೊಂಡು ಮೀನನ್ನು ಮಾರಿದ್ದನ್ನು ನಾನು ನೋಡಿದ್ದೇನೆ. ಅಂತ ಒಬ್ಬ ಕಷ್ಟಪಟ್ಟ ಮಹಿಳೆ ಇವತ್ತು ವೇದಿಕೆ ಮೇಲಿದ್ದಾಳೆ ಅಂದ್ರೆ ಅದು ಅವರ ಪರಿಶ್ರಮಕ್ಕೆ ಮತ್ತೊಂದು ಹೆಸರು ಏನು ಹೇಳಲಿಕ್ಕಾಗಲ್ಲ. ಯಾಕಂದ್ರೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸನೇ ಅದು ಆ ಪರಿಶ್ರಮವನ್ನು ತೋರಿಸ್ತಾ ಇದೆ. ಈಗ ಸನ್ಮಾನ ಕಾರ್ಯಕ್ರಮ ಮೊದಲನೇದಾಗಿ ಎಲ್ಲರೂ ಜೋರಾಗಿ ಚಪ್ಪಾಳೆಯೊಂದಿಗೆ ಜ್ಯೋತಿ ಬೆಳಗಿಸುವಂತಹ ಕಾರ್ಯಕ್ರಮ. ಎಲ್ಲರೂ ಜೋರಾದ ಚಪ್ಪಾಳೆ.
ಈ ಬೆಳಗಿನ ಜ್ಯೋತಿ ನಿರಂತರವಾಗಿ ಬೆಳಗ್ತಾ ಇರಲಿ. ನಮ್ಮ ನಗರದಲ್ಲಿ ಈ ಜ್ಯೋತಿಯ ಆಶಾ ಕಿರಣದ ಬೆಳಕು ಸದಾಕಾಲ ನಮ್ಮೊಂದಿಗಿರಲಿ. 3 ಮಂದಿರ ದೈವ ಶಾಸ್ತ್ರದ ವಿದ್ದೋಡಿಯೇನು, ವೇದ ವಿದ್ದೋಡಿಯೇನು, ಗಣ ಪರಂಪರೆ ವಿದ್ದೋಡಿಯೇನು, ಮನೆಯ ಮಕ್ಕಳೇ ಮಲಗಿಸಿ ನಿದ್ರಿಸುತ್ತಿದ್ದರೆ ಫಲವೇನು ಎನ್ನುವಂತೆ ಆಗಬಾರದು. ಈ ಜ್ಯೋತಿ ಸದಾಕಾಲ ಬೆಳಗುತ್ತಿರ್ಲಿ ಅಂತ ಹೇಳಿ ಕೇಳ್ಕೊಳ್ತಾ ಜ್ಯೋತಿ ಬೆಳಗಿಸುವ ಕಾರ್ಯಕ್ರಮ ಈಗಾಗಲೇ ಗಣ್ಯರು ಜ್ಯೋತಿಯನ್ನ ಮಾಜಿ ಜೋಲಿ ಅವರು ಮತ್ತು ಗೀತಾ ಶೆಟ್ಟಿ ಅವರು ರುಕ್ಮಿಣಿ ಸಂಜಯ್ ಬಗಡೆ ಅವರ ಎಡಗೈ ಬಲಗೈ ಇದ್ದ ಹಾಗೆ ಹೀಗಾಗಿ ಆ ಇಬ್ಬರು ಒಟ್ಟಿಗೆನೆ ಬರ್ಲಿ, ಆ 2 ಕೈ ಒಂದಾಗಿರ್ಲಿ ಅನ್ನುವಂತ ಒಂದು ಆಶಯ. ಬಾಗಡೆ ಅವರು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಂತ ಹೇಳಿ ಕೇಳ್ಕೊಳ್ತೇನೆ. ಜಿಲ್ಲೆಯನ್ನು ತಲುಪಿದೆ, ಇನ್ನೊಂದು ಜಿಲ್ಲೆ ಇದೆ, ಅದೊಂದು ಜಿಲ್ಲೆ ತಲುಪಿದ್ರೆ ರಾಜ್ಯದಲ್ಲಿ ಇವರದೇ ಆದಂತ ಒಂದು ಸರ್ಕಾರ ಬರುವ ಸಾಧ್ಯತೆಯೂ ಕೂಡ ಇದೆ. ಆ ಆಶಯ ಯಾವುದು ಈಡೇರಲಿ. ಜೋರಾದ ಚಪ್ಪಾಳೆಯೊಂದಿಗೆ ಅದೇ ರೀತಿಯಾಗಿ पिछले वीडियो में हमने आपसे जो सवाल पूछा था उसका सही जवाब है ग्राहम बुच। कमेंट्स में जवाब देने वाले हैं चंदक्का, शैला सुतार, महावीर व्यास, योगेश कदम, मुस्ताक अहमद कलासी, गायत्री नीलेश पाटिल, अब्दुल कादर MM, शंकर पाटिल, पद्मा कुर्डेकर, बशीर दुंसी कुंदापुर, मंजुनाथ पाटिल, बसवराज कटगेरे और मुख्तियार सामरानी। आज का सवाल, रघुपति राघव राजाराम पतित पावन सीताराम के लेखक कौन है? कमेंट्स में जरूर बताइए। अंत तक हमसे जुड़े रहने के लिए धन्यवाद। कल फिर मुलाकात होगी हमारी इसी चैनल पारिक प्रेजेंटेशंस पर। स्वस्थ रहो, मस्त रहो।